ಬಂಟ್ವಾಳದಿಂದ ನಾಪತ್ತೆಯಾಗಿದ್ದಂತಹ ವಿದ್ಯಾರ್ಥಿ ಪ್ರಕರಣ ಸುಖಾಂತ್ಯ ಕಂಡಿದ್ದು ಬರೋಬ್ಬರಿ 12 ದಿನಗಳ ಬಳಿಕ ವಿದ್ಯಾರ್ಥಿ ಪತ್ತೆಯಾಗಿದ್ದಾನೆ. ಹಾಗಾದ್ರೆ ಆ ವಿದ್ಯಾರ್ಥಿ ಪತ್ತೆಯಾಗಿದ್ದಲ್ಲಿ ತಾಯಿಗೆ ಕರೆ ಮಾಡಿ ಆತ ಹೇಳಿದ್ದೇನು ನೀವೇ ನೋಡಿ. ಫರಂಗಿಪೇಟೆ ವಿದ್ಯಾರ್ಥಿ ದಿಗಂತ್ ನಾಪತ್ತೆಗೆ ಸುಖಾಂತ್ಯ. ಉಡುಪಿಯಲ್ಲಿ ಸಿಕ್ಕಿದ ದಿಗಂತ್ ಮರಳಿ ಪೋಷಕರ ಮಡಿಲಿಗೆ. ಪರೀಕ್ಷೆಗೆ ಹೆದರಿ ನಾಪತ್ತೆಯಾಗಿದ್ದ ದಿಗಂತ್. ರಾಜ್ಯದಲ್ಲೇ ಭಾರೀ ಸುದ್ದಿಯಾಗಿದ್ದ ಫರಂಗಿಪೇಟೆಯ ಅಪ್ರಾಪ್ತ ದಿಗಂತ್ ನಾಪತ್ತೆ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. ಕಳೆದ ಫೆಬ್ರವರಿ 25ರಂದು ನಿಗೂಢವಾಗಿ ನಾಪತ್ತೆಯಾಗಿದ್ದ ದಿಗಂತ್ ಎಲ್ಲಿದ್ದಾನೆ ಅನ್ನೋ ಸುಳಿವು ಸಿಗದೆ ಪೋಷಕರು ಕಂಗಾಲಾಗಿದ್ರು. ಆತನನ್ನು ಪತ್ತೆ ಹಚ್ಚಲು ಭಾರೀ ಪ್ರತಿಭಟನೆ, ಒತ್ತಾಯಗಳು ಕೇಳಿ ಬಂದಿದ್ದು. ಪೊಲೀಸರು 7 ತಂಡಗಳನ್ನ ಮಾಡಿ ಪತ್ತೆ ಕಾರ್ಯ ನಡೆಸಿದ್ದರು. ಆದರೆ ಒಂದೇ ಒಂದು ಸುಳಿವು ಸಿಕ್ಕಿರಲಿಲ್ಲ. ಇದೀಗ ನಾಪತ್ತೆಯಾಗಿ 12 ದಿನಗಳ ಬಳಿಕ ಉಡುಪಿಯ ಡಿ-ಮಾರ್ಟ್ನಲ್ಲಿ ಪತ್ತೆಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆಯಿಂದ 13 ದಿವಸಗಳ ಹಿಂದೆ ಮಿಸ್ಸಿಂಗ್ ಆಗಿದ್ದ ದಿಗಂತ್ ವಿಚಾರದಲ್ಲಿ ಸದನದಲ್ಲಿ ಚರ್ಚೆಯಾಗಿತ್ತು. ಒಂದು ದೊಡ್ಡ ಪೊಲೀಸರ ತಂಡವನ್ನು ಮಾಡಿಕೊಂಡು ಆತನನ್ನು ಹುಡುಕಾಟ ಮಾಡ್ತಿದ್ರು. ಆತ 13 ದಿವಸ ನಂತರ ಉಡುಪಿ ಜಿಲ್ಲೆಯ ನಗರ ಭಾಗದಲ್ಲಿರುವ ಡಿ-ಮಾರ್ಟ್ನ ಆಸುಪಾಸಿನಲ್ಲಿ ಸಿಕ್ಕಿದ್ದಾನೆ ಅನ್ನುವಂಥದ್ದು. ನಾವು ಉಡುಪಿಯ ಡಿ-ಮಾರ್ಟ್ನಲ್ಲಿದ್ದೇವೆ. ಉಡುಪಿಯ ಕಲ್ಸಂಕ ಸಮೀಪದಲ್ಲಿರುವಂಥ ಹೊಸ ಮಾರ್ಟ್ ಇದು. ಈ ಮಾರ್ಟ್ನಲ್ಲಿ ದಿಗಂತ್ ಮಧ್ಯಾಹ್ನದ ಸುಮಾರಿಗೆ ಬಂದಿದ್ದ ಅನ್ನುವಂಥ ಮಾಹಿತಿ. ಈತನ ಚಲನವಲನ, ಬಟ್ಟೆ ಸಂಪೂರ್ಣವಾಗಿ ಮಣ್ಣಾಗಿತ್ತು ಅನ್ನುವಂಥದ್ದು. ಮತ್ತು ಆತ ತಾನು ತಂದಿದ್ದ ಬ್ಯಾಗ್ನಲ್ಲಿ ಡಿ-ಮಾರ್ಟ್ನ ಟ್ಯಾಗನ್ನು ಕಟ್ ಮಾಡಿ ಕೆಲವು ಬಟ್ಟೆಗಳನ್ನು ಹಾಕಿದ್ದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿತ್ತು. ಆತನ ಚಲನವಲನಗಳನ್ನು ನೋಡಿದಂಥ ಡಿ-ಮಾರ್ಟ್ ಸಿಬ್ಬಂದಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ತಾನು ಇಲ್ಲಿಂದ ತಪ್ಪಿಸಿಕೊಂಡು ಬಂದಿರುವಂತಹ ದಿಗಂತ್ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾನೆ. ಕೂಡಲೇ ಆತನನ್ನು ಅಲ್ಲಿನ ಡಿ-ಮಾರ್ಟ್ನ ಸಿಬ್ಬಂದಿಗಳು ಮತ್ತು ಮ್ಯಾನೇಜರ್ನವರು ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತು ಅದು ಆತನೇ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿರುವಂಥ ಸಂದರ್ಭದಲ್ಲಿ ಕೂಡಲೇ ಉಡುಪಿ ನಗರ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಮತ್ತು ಆತನ ಫೋಟೋಗಳು ಬಹಳ ವೈರಲ್ ಆಗಿರೋದ್ರಿಂದ ಇಡೀ ಸಿಬ್ಬಂದಿಗೆ ಮಾಹಿತಿ ಸಿಕ್ಕಿರ್ತದೆ ಈತ ದಿಗಂತ್ನೇ ಅನ್ನುವಂಥದ್ದು. ಹಾಗಾಗಿ ಕೂಡಲೇ ಆತನನ್ನು ಉಡುಪಿ ನಗರ ಠಾಣೆ ಪೊಲೀಸರಿಗೆ ಒಪ್ಪಿಸ್ತಾರೆ. ದಿಗಂತ್ ಉಡುಪಿಯ ಡಿ-ಮಾರ್ಟ್ನಲ್ಲಿ ಡ್ರೆಸ್ ಖರೀದಿಸುತ್ತಿದ್ದ. ಈತನ ಚಲನವಲನಗಳನ್ನ ಗಮನಿಸಿದ ಸಿಬ್ಬಂದಿ ವಿಚಾರಿಸಿದ್ದಾರೆ. ಬಳಿಕ ಆತನನ್ನ ಹಿಡಿದು ಮ್ಯಾನೇಜರ್ನ ಮೊಬೈಲ್ನಿಂದ ತಾಯಿಗೆ ಕರೆ ಮಾಡಿ ದಿಗಂತ್ ಇರೋ ಬಗ್ಗೆ ಹೇಳಿದ್ದಾರೆ. ಬಳಿಕ ದಿಗಂತ್ ತಾಯಿ ಜೊತೆ ಮಾತನಾಡಿ, ನನಗೇನು ತೊಂದರೆಯಾಗಿಲ್ಲ, ನನ್ನನ್ನು ಹೊತ್ತುಕೊಂಡು ಹೋಗಿದ್ದಾರೆ, ನಾನೇ ನಾಪತ್ತೆಯಾಗುವ ಹುಡುಗ ಅಲ್ಲ, ಎಲ್ಲವನ್ನು ನಾನು ಬಂದು ಹೇಳುತ್ತೇನೆ ಎಂದು ತಾಯಿ ಬಳಿ ಹೇಳಿಕೊಂಡಿದ್ದಾನೆ. ನಾನು ಉಡುಪಿಯಿಂದ ನಾನು ಮಾತಾಡ್ತಿರೋದು ಅಂತ ಹೇಳಿದರು. ಎಲ್ಲಿದ್ದೀಯಾ ಹೇಳು ಅಂತ ಕೇಳಿದೆ. ಹೌದಮ್ಮ, ಈಗ ಇಲ್ಲಿದ್ದೇನೆ ಅಂತ ಹೇಳಿದ. ನಾನು ಹೋದದಲ್ಲ, ಎತ್ತಾಡ್ಕೊಂಡು ಹೋದ್ರು ಅಂತ ಹೇಳಿದ. ಅವನಿಗೆ ಇದ್ದಾನೆ ಅಂತ ಗೊತ್ತಾಯ್ತಲ್ಲ, ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ರು ಪೊಲೀಸ್ನವರು. ಯಾರೋ ಡಿ-ಮಾರ್ಟ್ನವರು ಇವರಿಗೆ ಕರೆ ಮಾಡಿದರು. ಹಾಗೆ ಅವರಿಗೆ ಕಾಲ್ ಬಂದಾಗ ಅವ್ರು ಮತ್ತೆ ಅಣ್ಣನ ಮಗನ ಹತ್ರ ಕಳಿಸಿದರು. ಮತ್ತೆ ಕೆಳಗೆ ಬಂದು ಪುನಃ ನಾವು ಫೋನ್ ಮಾಡಿದ್ದೇವೆ. ಆಗ ಅವ ಮಾತನಾಡಿದ ನಮ್ಮ ಹತ್ರ. ದಿಗಂತ್ ತಾಯಿಗೆ ಹೇಳಿದಂತೆ ಆತನನ್ನು ಯಾರೋ ಎತ್ತಾಕೊಂಡು ಹೋಗಿಲ್ಲ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಪತ್ತೆಯಾಗಿದೆ. ಆದರೆ ದಿಗಂತ್ ಪರೀಕ್ಷೆಗೆ ಹೆದರಿ ಹಾಲ್ ಟಿಕೆಟ್ ಪಡೆದ ದಿನವೇ ನಾಪತ್ತೆಯಾಗಿರೋ ಸಾಧ್ಯತೆ ಹೆಚ್ಚಾಗಿದೆ. ಸದ್ಯ ಪೊಲೀಸರ ವಶದಲ್ಲಿರೋ ದಿಗಂತ್ನನ್ನ ಪೊಲೀಸರು ನಾಪತ್ತೆಯ ಕಾರಣ ತಿಳಿಯೋಕೆ ತನಿಖೆ ಮುಂದುವರೆಸಿದ್ದಾರೆ. ಆತನ ಪತ್ತೆ ಹಿನ್ನೆಲೆ ಕುಟುಂಬಸ್ಥರು ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಹಾಕಿರೋದ್ರಿಂದ ನಾಳೆ ನ್ಯಾಯಾಲಯಕ್ಕೆ ಹಾಜರುಪಡಿಸೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ದಿಗಂತ್ ಪರೀಕ್ಷೆಗೆ ಹೆದರಿ ನಾಪತ್ತೆಯಾಗಿರೋ ಸಾಧ್ಯತೆಯೇ ಹೆಚ್ಚಾಗಿದ್ದು, ಪೊಲೀಸರ ವಿಚಾರಣೆಯ ಬಳಿಕ ನಿಖರವಾದ ಕಾರಣ ಬೆಳಕಿಗೆ ಬರಲಿದೆ. ಮಂಗಳೂರಿನಿಂದ ಸುಖಪಾಲ್, ಉಡುಪಿಯಿಂದ ದೀಪಕ್ ಜೈನ್, ಪಬ್ಲಿಕ್ ಟಿವಿ.